ಬೂದಿ ಮುಚ್ಚಿದ ಕೆಂಡದಂತಿದೆ ಗಣಿನಾಡು ಬಳ್ಳಾರಿ. ನೀನಾ ನಾನಾ ಪಾಲಿಟಿಕ್ಸ್ನಿಂದ ಬಳ್ಳಾರಿ ಈಗ ಕೊತ ಕೊತ. ಬೂದಿ ಮುಚ್ಚಿದ ಕೆಂಡದಂತಿದೆ ಗಣಿನಾಡು. ಕೈ ಕಾರ್ಯಕರ್ತ ಗಲಭೆ ವೇಳೆ ಗನ್ಮ್ಯಾನ್ ಪೊಲೀಸರಿಂದಲೂ ಫೈರಿಂಗ್ ಆಗಿದೆ. ಯಾರ ಗುಂಡಿಗೆ ಮೃತಪಟ್ಟಿದ್ದಾನೆ ಅನ್ನೋದು ಬಯಲಾಗಿದೆ. ಈಗ ಶಾಸಕರ ಆಪ್ತನ ಫೈರಿಂಗ್ಗೆ ಕೈ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಕಾಕಿ ಗುಂಡೇಟಲ್ಲ, ಗನ್ಮ್ಯಾನ್ ಫೈರಿಂಗ್ಗೆ ಸಾವು. ಮೃತ ರಾಜಶೇಖರ್ಗೆ ತಗುಲಿದ್ದು ಪೊಲೀಸರ ಬುಲೆಟ್ ಅಲ್ಲ. ಬಳ್ಳಾರಿಯಲ್ಲಿ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಶೇಖರ್ಗೆ ಖಾಸಗಿ ಗನ್ಮ್ಯಾನ್ನ ಬುಲೆಟ್ ಹಾರಿದೆ. ಬ್ಯಾನರ್ ಘರ್ಷಣೆಯಲ್ಲಿ 4 ಪ್ರಕರಣಗಳು ದಾಖಲಾಗಿದೆ. ಸುಮೋಟೋ ಪ್ರಕರಣ, ಅಟ್ರಾಸಿಟಿ ಕೇಸ್ ಸಹ ದಾಖಲಾಗಿದೆ. ರಾಜಶೇಖರ್ಗೆ ಯಾರ ಗುಂಡು ತಗುಲಿದೆ ಅನ್ನುವಂತ ಒಂದು ಅನುಮಾನ ವ್ಯಕ್ತವಾಗಿತ್ತು. ಕಾರ್ಯಕರ್ತನ ಬಲಿಯಾಗಿರುವಂತದ್ದು ಯಾರ ಗುಂಡು ರಾಜಶೇಖರ್ಗೆ ತಗುಲಿದೆ ಅನ್ನುವಂತ ಅನುಮಾನ ವ್ಯಕ್ತವಾಗಿತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಆಪ್ತನ ಫೈರಿಂಗ್ಗೆ ಇದೀಗ ಒಂದು ರೀತಿಯಾಗಿ ಮಾಹಿತಿ ತಿಳಿದಿರುವಂತದ್ದು. ರಾಜಶೇಖರ್ಗೆ ಗುಂಡಿನ ದಾಳಿ ಆಗುತ್ತೆ. ಗುಂಡಿನ ದಾಳಿ ವೇಳೆ ರಾಜಶೇಖರ್ಗೆ ಯಾರ ಫೈರಿಂಗ್ ಇಂದ ಗುಂಡು ಹೋಗಿ ಅಲ್ಲಿ ದಾಳಿಯನ್ನ ಮಾಡಿದೆ ಅನ್ನುವಂತ ಮಾಹಿತಿ ಅನ್ನುವಂತ ಅನುಮಾನಗಳು, ಪ್ರಶ್ನೆಗಳು ಇತ್ತು. ಇನ್ನು ಇದಕ್ಕೆ ಗನ್ ಮ್ಯಾನ್ ನಿಂದ, ಖಾಸಗಿ ಗನ್ ನಿಂದ ಅಲ್ಲಿ ಬುಲೆಟ್ ಫೈರ್ ಆಗಿರುವಂತದ್ದು ಅಂತ ತಿಳಿದು ಬರ್ತಾ ಇದೆ. ಅಂದ್ರೆ ಪೊಲೀಸರು ಕೂಡ ಅಲ್ಲಿ ಫೈರಿಂಗ್ ಅನ್ನ ಮಾಡ್ತಾರೆ ಆ ವೇಳೆಯಲ್ಲಿ. ಇನ್ನು ಅದ್ರ ಜೊತೆಗೆ ಗನ್ ಮ್ಯಾನ್ ಗಳಿಂದನೂ ಕೂಡ ಫೈರಿಂಗ್ ಆಗುತ್ತೆ. ಇದರ ಎರಡರ ಮಧ್ಯೆ 12 ಸುತ್ತಿನ ಗುಂಡಿನ ದಾಳಿಯ ಮಧ್ಯೆ ಯಾರ ಗುಂಡು ರಾಜಶೇಖರ್ಗೆ ಹೋಗಿ ತಗುಲಿದೆ ಅನ್ನುವಂತ ಅನುಮಾನಗಳು, ಪ್ರಶ್ನೆಗಳು ಇದ್ದಿತ್ತು. ಈಗ ಅದಕ್ಕೆ ಮಾಹಿತಿ ಸಿಕ್ಕಿರುವಂತದ್ದು. ರಾಜಶೇಖರ್ಗೆ ಗುಂಡಿನ ದಾಳಿ ಆಗಿರುವಂತದ್ದು ಖಾಸಗಿ ಗನ್ ಇಂದ ಅಲ್ಲಿ ದಾಳಿ ಆಗಿದೆ. ಗನ್ ಮ್ಯಾನ್ ನಿಂದ ಅಲ್ಲಿ ದಾಳಿ ಆಗಿರುವುದು ಅಂತ ದೃಢಪಟ್ಟಿದೆ. ಬ್ಯಾನರ್ ಘರ್ಷಣೆಯಲ್ಲಿ 4 ಪ್ರಕರಣಗಳು ದಾಖಲಾಗಿವೆ. ಅಹಂಭಾವಿ ಏರಿಯಾದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ವಾಲ್ಮೀಕಿ ವೃತ್ತದಲ್ಲಿ ಅನಾವರಣ ಸಂಬಂಧಪಟ್ಟಂತೆ ಫ್ಲೆಕ್ಸಿ ಹಾಕೋ ವಿಚಾರದಲ್ಲಿ ಒಂದು ಗಲಾಟೆ ಆಯಿತು. ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರ ಬೆಂಬಲಿಗರ ನಡುವೆ ಮತ್ತು ಸಿಟಿ MLA ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಒಬ್ಬ ತೀರು ಹೋದರು. ಮೃತಪಟ್ಟವರದು PM ಕೂಡ ಆಗಿದೆ. ಅವರ ಅಂತ್ಯಕ್ರಿಯೆಗೆ ನಾವು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಟೋಟಲ್ 10 KSRP ಮತ್ತು 12 DR ಪಾರ್ಟಿಗಳು ಮತ್ತು ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಕೂಡ ಎಕ್ಸ್ಟ್ರಾ ಫೋರ್ಸ್ ಮತ್ತು ಆಫೀಸರ್ಸ್ನ ಕರೆಸ್ಕೊಂಡು ಎಲ್ಲ ಪಕಡ್ಬಂದಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ವಿ. ಪೊಲೀಸದ್ದು ವೈಫಲ್ಯ ಅಂತ ಹೇಳಕ್ಕೆ ಆಗಲ್ಲ. ಘಟನೆ ಆಯಿತು, ಇಮಿಡಿಯೇಟ್ಲಿ ಪೊಲೀಸರು ಆವಾಗ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಬಟ್ ಒಂದು ಸಡನ್ ಡೆವಲಪ್ಮೆಂಟ್ ಆಫ್ ಈವೆಂಟ್ಸ್ ಆಗಿದೆ. ಬೇಗ ಜನ ಸೇರಿದ್ದಾರೆ. ಅದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಸಿಚುವೇಶನ್ ಕಂಟ್ರೋಲ್ಗೆ ಬರಲಿಲ್ಲ. ಬಟ್ ತದನಂತರ ನಾವೆಲ್ಲ ಕೂಡ ಸಿಚುವೇಶನ್ ಕಂಟ್ರೋಲ್ ತಗೊಂಡು ಅದನ್ನು ಡಿಸ್ಕಸ್ ಮಾಡಿದ್ವಿ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಬಳ್ಳಾರಿ ಈಗ ಕೊತ ಕೊತ ಅಂತ ಇದೆ, ರಕ್ತಸಿಕ್ತವಾಗಿದೆ ಬಳ್ಳಾರಿ ಗಣಿನಾಡು. ಯಾಕಂದ್ರೆ ನಿನ್ನೆ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ಶುರುವಾಗುತ್ತೆ. ಗಲಾಟೆಯಲ್ಲಿ ಫೈರಿಂಗ್ ಆಗುತ್ತೆ. ಆ ಫೈರಿಂಗ್ ಅಲ್ಲಿ ಓರ್ವ ಸಾವನ್ನ ಕೂಡ ಆಗ್ತಾನೆ. ಈ ಸಾವು ಯಾರ ಒಂದು ಗುಂಡಿನಿಂದ ಆಗಿರುವಂಥದ್ದು, ಯಾರ ಒಂದು ಗನ್ನಿಂದ ಬಂದಿರುವಂತಹ ಬುಲೆಟ್ ಅಲ್ಲಿ ಸಾವನ್ನ ಅಪ್ಪಿದ್ದಾರೆ ಅನ್ನುವಂಥ ಪ್ರಶ್ನೆ ಇತ್ತು. ಇನ್ನು ಅದಕ್ಕೆ ಗನ್ ಮ್ಯಾನ್ ನಿಂದ ಬುಲೆಟ್ ಹೋಗಿ ರಾಜಶೇಖರ್ಗೆ ತಾಕಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಶಾಸಕರ ಆಪ್ತನ ಗನ್ ಮ್ಯಾನ್ ನಿಂದ ರಾಜಶೇಖರ್ ಸಾವು. ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕಾಂಗ್ರೆಸ್ ಶಾಸಕರ ಪರವಾಗಿ ಇದೆ, ಹೀಗಾಗಿಯೇ ನಮ್ಮ ಮೇಲೆ FIR ಹಾಕಿದ್ದಾರೆ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಗನ್ ಮ್ಯಾನ್ನ ಬುಲೆಟ್ ಅದು. ನಮ್ಮ ಗನ್ ಮ್ಯಾನ್ಗಳು ಯಾರೂ ಫೈರಿಂಗ್ ಮಾಡಿಲ್ಲ. ಕೈ ಶಾಸಕರು ಎಲ್ಲಿ ಬೇಕಿದ್ರು ಬ್ಯಾನರ್ ಹಾಕಿಕೊಳ್ಳಲಿ. ನಮ್ಮ ಮನೆ ಮುಂದೆ ಶಾಸಕರು ಬ್ಯಾನರ್ ಹಾಕಿದ್ರೆ ಹೇಗೆ? ಮನೆ ಮುಂದೆ ಬ್ಯಾನರ್ ಹಾಕಿದ್ದಕ್ಕೆ ನಮ್ಮವರು ತೆಗೆದಿದ್ದಾರೆ. ಗಲಾಟೆ ಮಾಡಬೇಕು ಎಂದು ಮೊದಲೇ ಪ್ಲಾನ್ ಮಾಡಿದ್ದಾರೆ. ಕಾರದ ಪುಡಿ ತೆಗೆದುಕೊಂಡು ಬಂದು ಹಲ್ಲೆಗೆ ಯತ್ನಿಸಿದ್ದಾರೆ. ನಿನ್ನೆ ಗಲಾಟೆಯಲ್ಲಿ ನನಗೂ ಸಹ ಕಲ್ಲೇಟು ಬಿದ್ದಿದೆ ಅಂತ ಹೇಳಿರುವಂತದ್ದು. ಕೈ ಶಾಸಕ ಗನ್ಮ್ಯಾನ್ ಗುಂಡಿಗೆ ಕಾರ್ಯಕರ್ತ ಬಳಿಯಾಗಿರುವಂತದ್ದು. ಈಗ
ಗಳಿಗೆ ಪಾಯಿಂಟ್ ಮಾಡಿದ್ದಾರೆ ಸರ್. ಈಗ 4 ಕೇಸ್ ಮಾಡಿದಾರಂತೆ, ಅದರಲ್ಲಿ ನಿಮ್ಮನ್ನು ಕೂಡ ಹೆಸರು ಸೇರಿಸಿದಾರಂತೆ. ಈಗ ಕೊಲೆ ಕೇಸಲ್ಲಿ ನಿಮ್ಮನ್ನ 2ನೇ ಆರೋಪಿ A2 ಮಾಡಿದ್ದಾರೆ. ಒಳ್ಳೆಯದಲ್ಲ, ನಾವೇ ಮಾಡಿದ್ದೀವಿ ಅಂತೇಳಿ ಅವ್ರಿಗೆ ಅನಿಸಿದೆ. ಆ್ಯಕ್ಚುಲಿ ಗುಂಡು ತೆಗೆದಿದ್ದು ಯಾರು, ಗುಂಡು ಯಾರ್ದದು ಭರತ್ ರೆಡ್ಡಿ ಗನ್ಮೆನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸತೀಶ್ ರೆಡ್ಡಿ ಗನ್ಮೆನ್ ಕೂಡ ಮಿಸ್ಫೈರ್ ಮಾಡಿ ಅವರು ಕೊಂದಿದ್ದಾರೆ ಅಂತೇಳಿ ಗೊತ್ತಾಗಿದೆ, ಪ್ರತಿ ಜನರಿಗೆಲ್ಲ ಗೊತ್ತು. ಸುಮ್ಮನೆ ಕೇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆಯಲ್ಲ, ಹೀಗಾಗಿ ಮಾಡಿದ್ದಾರೆ, ಮಾಡಲಿ, ತೊಂದರೆ ಇಲ್ಲ. ಅಂದ್ರೆ ಯಾರು ಗುಂಡು ಹಾರಿಸಿದ್ರು ಅಂತ ಹೇಳ್ತೀವಿ? 100% ಆ ಗುಂಡು ಯಾವ್ದಿದೆ ಬುಲೆಟ್, ಅದು ಅವನು ಸತೀಶ್ ರೆಡ್ಡಿ ಗನ್ಮೆನ್ನ ಅಥವಾ ಅವರು ಭರತ್ ರೆಡ್ಡಿ ಗನ್ಮೆನ್ನ, ಅವರು ಬುಲೆಟ್ ಅನ್ನೋದು ಪಕ್ಕ. ಅದು ಸರ್, ಈಗ ಬುಲೆಟ್ ಹಾರಿತು, ಬುಲೆಟ್ ಇದೆ ಆದ್ರೆ ಅವ್ರು ಆರೋಪ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಮೇಲೆ ಸರ್. ಅಂದ್ರೆ ನಿಮ್ಮ ಕಡೆ ಗನ್ಮೆನ್ಗಳು ಹಾರಿಸಿದ್ದಾರೆ ಅಂತ ಚಾನ್ಸೇ ಇಲ್ಲ. ನಮ್ಮ ಗನ್ಮೆನ್ಗಳಿಗೆ .32 ಅಂತೇಳಿ ಇದು ಇರುತ್ತೆ, ಅದು ಪ್ರೊಹಿಬಿಟೆಡ್ ಅಲ್ಲ. ಇದು ಏನಿದೆ ಈ ಗುಂಡು ತಗಲಿದೆ ಅದಲ್ಲ, ಅದು ಪ್ರೊಹಿಬಿಟೆಡ್ ಬುಲೆಟ್. ಅದು ಬುಲೆಟ್. ಈಗ ನೀವು ಏನು ಹೇಳ್ತೀರಿ ಇಷ್ಟೆಲ್ಲ ಗಲಾಟೆ ಆಯ್ತಾರೆ, ಒಂದು ಸಣ್ಣ ಬ್ಯಾನರ್ ತರ ಇಷ್ಟೊಂದು ಆಗ್ಬೇಕಿತ್ತು. ನಾನು ಒಂದೇ ಮಾತು ಹೇಳ್ತೀನಿ, ನೀನು ನಿಮ್ಮ ಮನೆ ಹತ್ರ ಬಳ್ಳಾರಿ ಎಲ್ಲ ಹಾಕೋ ಬ್ಯಾನರ್, ನಿನ್ನ ಆಲ್ರೆಡಿ ಬ್ಯಾನರ್ MLA ಅಂತೇಳಿ ಕರಿತಾ ಇದ್ದಾರೆ ಜನ ಅಷ್ಟೇ. ಬ್ಯಾನರ್ನಲ್ಲಿ ಸಿಗ್ತಾನೆ, ಬೇರೆ ಕಡೆ ಸಿಗಲ್ಲ ಅಂತೇಳಿ. ಆಮೇಲೆ ನಮ್ಮ ಮನೆ, ತಮ್ಮನ ಮನೆ ಹತ್ರ ಬಂದು ಅದು ಫೆನ್ಸಿಂಗ್ ದಾಟಿ ಆ ಕಡೆ, ಅಂದ್ರೆ ನಮ್ಮ ಬಾರ್ಡರ್ ದಾಟಿ ನೀವು ಬಂದು ಬ್ಯಾನರ್ ಹಾಕ್ತಿ ಅಂತಂದ್ರೆ ನಮ್ಗೆ ಹೆಂಗಾಗುತ್ತೆ? ಅದು ಬೇಡ, ನೀವು ರೋಡ್ ಕಡೆ ಹಾಕೊಡ್ರಪ್ಪ, ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದೀವಿ. ಆದ್ರೂ ಕೂಡ ಬೇಕಂತೇಳಿ ಅವನು ಸತೀಶ್ ರೆಡ್ಡಿ ಬಂದು ಚೇರಲ್ಲಿ ಕುಂತು 10 ಮಂದಿ 20 ಮಂದಿನ ಕರ್ಕೊಂಡ್ಬಂದು ನಾನು ಬ್ಯಾನರ್ ಹಾಕ್ಸ್ತೀನಿ ಅಂತೇಳಿ 4 ಹಾಕ್ಸಿದ್ರೆ, ಒಂದೋಗಿ 4 ಹಾಕ್ಸಿದ್ರೆ ಮತ್ತೆ ನಮ್ಮವರು ತೆಗಿತಾರೆ, ಹುಡುಗರು ಬಿಡಲ್ಲ, ತೆಗೆದ್ರು. ಹಂಗಾಗಿ ನೂಗ್ಲಾಗಿದೆ ಎಲ್ಲ. ಕಲ್ಲು ಇದ್ದಾಗ ನನಗೆ ಕೂಡ ಕಲ್ಲು ಬಿದ್ದಿದೆ ಇಲ್ಲಿ ಹಿಂದೆ, ಅಲ್ಲಿ ತೊಂದರೆ ಇಲ್ಲ ಸರ್. ಈಗ ಅಲ್ಲಿ ನೋಡಿದ್ರೆ ಸಿಚುವೇಶನ್, ಒಂದ್ ಕಡೆ ಕಲ್ಲು ಬಿದ್ದಿದಾವೆ, ಖಾರದ ಪುಡಿ ಬಿದ್ದಿದಾವೆ, ಒಂದ್ ಕಡೆ ಇದು ಖಾರದ ಪುಡಿ ಯಾರು ತಂದಾರ ಅಂತೇಳಿ ಗೊತ್ತಾಗಿದೆ ಅಲ್ಲ. ಅವರು ರೆಡಿಯಾಗಿ ಬಂದಿರೋದು, ಪ್ರೀ ಪ್ಲಾನ್ಡ್. ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಸರ್, ಈಗ 2 ಕಡೆಯಿಂದ ಕಲ್ಲು ತೂರಾಟಾಗೈತಿ, 2 ಕಡೆಯಿಂದ ಕಟ್ಟಿಗೆ ಕೋಲ್ಗಳು, ಅವ್ರು ಏನ್ ಕಲ್ಲುಗಳು ಹಾಕಿದಾರೋ ಅದನ್ನ ತಗೊಂಡು ನಮ್ಮ ಎಲ್ಲೋ ಒಂದ್ ಕಡೆಗೆ 2 ಕಡೆಯಿಂದ ಪ್ರವೋಕ್ ಆಗಿ ಸುಮ್ಮನೆ ಬಳ್ಳಾರಿ ಜನರ ನೆಮ್ಮದಿ ಹಾಳಾಯ್ತಲ್ಲ ಸರ್ ಈ ಘಟನೆಯಿಂದ. ನೋಡಿ, ಒಂದು ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಅದು ಯಾಕೆ ಸುಲ್ತಾನ್ ರೆಡ್ಡಿ ಒಂದೇ ಸಾರಿ MLA ಆಗಿದ್ದಾನೆ ಅಂದ್ರೆ ಅದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಇವರು ಪ್ರವೋಕ್ ಮಾಡೋದು. ಈಗ ನಾವು ಒಂದು ಮಾತು ಹೇಳ್ತೀನಿ, ಶ್ರೀರಾಮುಲು ಅವರು SP ಸರ್ಕಲ್ನ ವಾಲ್ಮೀಕಿ ಸರ್ಕಲ್ ಅಂತ ಇಟ್ಟರು ಒಂದು. ಆಮೇಲೆ ವಾಲ್ಮೀಕಿ ಸ್ಟ್ಯಾಚ್ಯೂನ ಯಾರಿಗೂ ಡಿಸ್ಟರ್ಬ್ ಆಗ್ಲಾರ್ದಂಗೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಟ್ಕೊಂಡು ಯಾವಾಗಲೂ ನಾವು ಪೂಜೆ ಮಾಡ್ಕೊತ ಬರ್ತಾ ಇದ್ದೀವಿ. ವಾಲ್ಮೀಕಿ ಭವನ್ ಅಂತೇಳಿ 8 ಕೋಟಿ ಖರ್ಚಲ್ಲಿ ಅದು ಕಟ್ಟಿದ್ದಾರೆ. ಹೌದಾ? ನಾನು ಮೇಯರ್ ಇದ್ದಾಗ 4 ಕೋಟಿ, ನಾನು ಕಾರ್ಪೊರೇಷನಿಂದ, ಅವರು ಗೌರ್ಮೆಂಟಿಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನು ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವನ್ನ ಇದು ಮಾಡಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚ್ಯೂ ತಂದು ಇಟ್ಟಿದ್ಯಾ, ಇಡು, ಒಳ್ಳೇದು, ತೊಂದರೆ ಇಲ್ಲ, ನೀನು ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತೀಯ ಅಂತಂದ್ರೆ ಅದು ತಪ್ಪು ಅವ್ನು ಮಾಡ್ತಾ ಇರೋದು. ಹಂಗಾಗಿ ಅದನ್ನ ನಾವು ಫೇಸ್ ಮಾಡ್ತೀವಿ. ಉದ್ದೇಶ ಇತ್ತು ಸರ್ ಈ ಒಂದು ಘಟನೆ ಆಗಕ್ಕೆ ಸರ್? ಅವ್ರ ಉದ್ದೇಶ ಇಷ್ಟೇ, ಮೂಲ ಉದ್ದೇಶ ಇಷ್ಟೇ, ಜಗಳ ತಕ್ಕೋಬೇಕಪ್ಪ ಅಷ್ಟು. ಇಂಟೆನ್ಷನ್ ಅಲ್ಲಿ ನಿಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಏರತ್ತು ಐತೆ ಅಂತ? ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗ್ಲೂ ಇದೆ ಅದು. ಶ್ರೀರಾಮುಲು ಅವರು ಮಾಮನ್ನ ಇದು ಫೈನಾನ್ಸ್ ಮಾಡಿ ಇದು ಮಾಡಿದ್ದು ಕೂಡ ಅವ್ರ ಕುಟುಂಬದ ಅಂತೇಳಿ ಪಬ್ಲಿಕ್ ಮಾತಾಡ್ತಾರೆ ಅದನ್ನು. ಹಾಗಾಗಿ ಬ್ಯಾನರ್ ನೆಪ ಮಾಡ್ಕೊಂಡು ಅದು ಪಬ್ಲಿಕ್ನು ಕೇಳಬೇಕು, ಅವ್ರು ಮಾತಾಡ್ಕೊಳ್ತಾರೆ ಜನ ಮಾಮೂಲಾಗಿ. ಬಟ್ ಇದು ಏನ್ ಕೇಸ್ ಎಲ್ಲ ನಮ್ಗೇನು ಹೊಸದಲ್ಲ, ಆಗ್ತಾ ಇರ್ತವೆ. ಸರ್, ನೀವು ಕೂಡ ಬಂದ್ರಿ ಸ್ಪಾಟ್, ಯಾವಾಗ ಹೆಂಗಿತ್ತು ಸರ್ ಸಿಚುವೇಶನ್? ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಡ್ರಿಯಪ್ಪ ಇಲ್ಲಿದ್ದ, ಇದು ಬ್ಯಾನರ್ ಇದು ತಪ್ಪು, ನೀವು ಇಲ್ಲಿ ಹಾಕಿದ್ದು ರೋಡ್ ಮೇಲೆ ಎಷ್ಟು